Hi, Doc. ಹಾಯ್. ಓ ಶಿಟ್. ಇವ್ರೆ ಸಾರಿ ಡಾಕ್ಟರ್, ಐ ಆಮ್ ಲಿಟಲ್ ಲೇಟ್. ಆರ್ ಯು ಓಕೆ? ಓಕೆ. ವಿಚ್ ಫ್ಲೋರ್? 6. ಹೊಸಬ್ರಾ? ಎಸ್ ಡಾಕ್ಟರ್. ಯಾವ ಡಿಪಾರ್ಟ್ಮೆಂಟ್? ಆಂಕಾಲಜಿ ಡಿಪಾರ್ಟ್ಮೆಂಟ್. ಓ, ನಾನು ಕೂಡ ಆಂಕಾಲಜಿ ಡಿಪಾರ್ಟ್ಮೆಂಟೇ. ಓ, ಆರ್ ಯು ಫ್ರಮ್ ಇಂಡಿಯಾ? ಯಾ. ಆ್ಯಂಡ್ ಯು? ಕರ್ನಾಟಕ, ಮಂಡ್ಯ ಡಿಸ್ಟಿಕ್. ಓ ನೈಸ್. ಡಾಕ್ಟರ್, ನಿಮ್ಮ ಕನ್ನಡ ಗೊತ್ತಾ? ಖಂಡಿತ, ತುಂಬಾ ಕನ್ನಡ ಸಿನಿಮಾ ನೋಡಿದ್ದೀನಿ. ಈ ಇಂಗ್ಲಿಷ್ ನನ್ಗೆ ಸರಿಯಾಗಿ ಬರಲ್ಲ. ಡ್ಯೂಟಿ ಟೈಮಲ್ಲಿ ಹೆಲ್ಪ್ ಮಾಡ್ತೀರಾ? ಯಾ ಶ್ಯೂರ್. ಗುಡ್ ಈವ್ನಿಂಗ್ ಡಾಕ್ಟರ್. Good evening. ಅವ್ರೇನ್ ಹೇಳ್ತಿದ್ದಾರೆ? ಅದು ನನಗೆ ಗೊತ್ತಿಲ್ಲ. Inshallah, shukran. Shukran. Are you new here? ಎಸ್ ಮೇಡಮ್. Listen, in the coming week you'll be assigned to in general surgery and post-operative care unit. And Dr. Arun will explain all the tasks for you. If you feel that you need any more support, you can always approach me. And good luck. ಥ್ಯಾಂಕ್ ಯು Good ಮೇಡಮ್. night. ಗುಡ್ ನೈಟ್. ಅಯ್ಯೋ, ಇವರು ಡಾಕ್ಟರಾ ಅಥವಾ ಮೋಹನ್ ಬಾಟರ್ ಗ್ರ್ಯಾಂಡ್ ಡಾಟರಾ? ಏನ್ ಇಂಗ್ಲಿಷ್ ಅಪ್ಪ, ಏನೂ ಅರ್ಥ ಆಗ್ಲಿಲ್ಲ. ಡೋಂಟ್ ವರಿ, ನಾನು ನಿಮಗೆ ಕನ್ನಡದಲ್ಲಿ ಹೇಳಿ ಅರ್ಥ ಮಾಡಿಸ್ತೀನಿ. ಅವ್ರು ಹೇಳಿದ್ದು ನಿಮ್ಮ ಡ್ಯೂಟಿ ಬಗ್ಗೆ. ಇದು ಕನ್ನಡನಾ ಹಳೆ ಕನ್ನಡನಾ? ಕನ್ನಡ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಇವಾಗ್ಲೇ ಗೊತ್ತಾಗಿದ್ದು. ಕನ್ನಡನ ನಾನ್ ಟೆಸ್ಟ್ ಮಾಡ್ತೀನಿ. ಒಂದ್ ಪ್ರಶ್ನೆ ಕೇಳಲಾ? ಧಾರಾಳವಾಗಿ ಕೇಳು. ಇರುವೆ ಬಾಯಿಗಿಂತ ಚಿಕ್ಕದು ಅದ್ಯಾವ್ದು? ಏನದ? ಇರುವೆ ಇದೆಯಲ್ಲ, ಆಂಟ್. ಅದ್ರ ಬಾಯಿಗಿಂತ ಚಿಕ್ಕದು ಅದು ಯಾವ್ದು? ಏನಾಯ್ತು ಡಾಕ್ಟರ್? ಶಾಂತಮ್ಮ ಸಿಸ್ಟರ್, ಈ ಇರುವೆ ಇದೆಯಲ್ಲ, ಇರುವೆ ಅದ್ರ ಬಾಯಿಗಿನ್ನ ಚಿಕ್ಕದು ಏನು? ಈ ಡಾಕ್ಟರ್ಗೆ ಏನಾಗಿದೆ? ಅಯ್ಯೋ ದೇವ್ರೆ. ಏ ಪುಟ್ರಾಜು, ಬಾಯ್ಲೆ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಕ್ಕಾಗುತ್ತಾ? ಕೇಳಿ ಸರ್. ಈ ಇರುವೆ ಬಾಯಿಗಿನ ಚಿಕ್ಕದು ಅದ್ಯಾವುದು? ಗೊತ್ತಿಲ್ಲ ಸರ್. ಉತ್ತರ ತುಂಬಾ ಹೇಳ್ಬಿಟ್ಟು ಕೆಲಸ ಹೋಗೋ. ಇದೆ ಸರ್. ಗೊತ್ತಿಲ್ಲ ಸರ್. ಅಯ್ಯೋ, ಎಷ್ಟು ಚಿಕ್ಕ ವಿಷಯ ಡಾಕ್ಟರ್. ಇವತ್ ಚೆನ್ನಾಗಿ ಯೋಚನೆ ಮಾಡಿ ನಾಳೆ ಹೇಳಿದ್ರೆ ಸಾಕು. ಬರ್ಲಾ? ಹೋಗ್ಬರ್ಲಾ? ಇರುವೆ ಬಾಯಿಗಿನ ಚಿಕ್ಕದು ಯಾವುದು? ಹಲೋ ಡಾಕ್ಟರ್, ಹೇಗಿದೆ ನನ್ ಲುಕ್? ಮಾವ ಕತಾರಿಂದ ಬರ್ತಿದ್ದಾರೆ. ಅವ್ರಿಗೆ ಡ್ರೆಸ್ ಕೋಡ್ ಅಂದ್ರೆ ತುಂಬಾ ಮುಖ್ಯ. ಚೆನ್ನಾಗಿದೆ, ಕಂಪ್ಲೀಟ್ ಆಗಿ ಇದೊಂದು ಕಾರ್ಪೊರೇಟ್ ಲುಕ್ ತರ ಇದೆ. ಅದು ಸರಿನೇ. ಅವನ್ಗೆ ಡ್ರೆಸ್ ಕೋಡ್ ಅಂದ್ರೆ ಅಷ್ಟೇ ಗೊತ್ತಿರೋದು. ಓ, ಆರತಿ ಚತುರ್ವೇದಿ, ರೀಮಾ ರಾಯ್, ಅಮೇಲಿಯಾ. ನನ್ನಿಂದ ನೋಡಕ್ಕಾಗ್ತಿಲ್ಲ. ನಿಧಾನಕ್ಕೆ ಮದ್ವೆ ಆಗಿರ್ಬೋದು. ಏಯ್, ಅದು ಸಾಧ್ಯ ಇಲ್ಲ. ನಿನಗ್ ವರದಕ್ಷಿಣೆಯಾಗಿ ಬುರ್ಜ್ ಖಲೀಫಾಲ್ ಫ್ಲಾಟ್ ಸಿಗುತ್ತೆ, ಹೆಂಡತಿ ಡೆಲಿವರಿಗೆ ಹೋಗ್ತೀಯಾ, ನಂತರ ಒಬ್ಬ ಡೀಸೆಂಟ್ ಜೆಂಟ್ಲ್ಮನ್ ನಿನ್ ರೂಮ್ ಮೇಟ್ ಆಗಿ ಸಿಗೋದಿಕ್ಕೆ ನಿನ್ ಮದ್ವೆ ಆಗ್ಲೇಬೇಕಲ್ವಾ ಪ್ರಶು? ಎಲ್ಲಾರ್ದು ಹಣೆ ಬರ ಅಷ್ಟೇ. ಇದೇನಿದು? ಎಲ್ಲಾರ್ಗೂ ಸೇಮ್ ಡೈಲಾಗ್ ಕಳ್ಸಿದ್ಯಾ? ಲವ್ ಸೋಷಿಯಲಿಸಮ್ ಅಲ್ವಾ? ಇಲ್ಲ ಎಲ್ಲಾದ್ರೂ ಕ್ರಾಶ್ ಲ್ಯಾಂಡ್ ಮಾಡ್ಬಿಟ್ಟ? ಇವನಿಗೇನಾಯ್ತು? ಏನೋ ಎಲ್ಲೋ ನಡೆಯುತ್ತೆ. ಇಲ್ಲಿ ನೋಡು ಪ್ರಶೀರ್, ಈ ಇರುವೆ ಬಾಯಿಗಿನ ಚಿಕ್ಕದು ಅದು ಏನ್ ಹೇಳು ಗೊತ್ತಾ? ಏನೇನು? ಕುಡಿತಿರೋದು ಸಿಗರೇಟಾ ಇಲ್ಲ ಬೇರೆ ಏನಾದ್ರೂನಾ? ಅವಳೊಂದು ಅಂದದ ವಯ್ಯಾರಿ, ಬಿಡೋ. ಯಾರಿ ಯಾರಿ ಅವಳು ಯಾರಿ. ಅಂದ್ರೆ ಕೊನೆಗೂ ಲ್ಯಾಂಡ್ ಆಗಿದ್ಯಾ? ಹೇಳೋಷ್ಟೇನಿಲ್ಲ. ಮಲ್ಲಿಗೆ ಹೂವು, ಬ್ಯಾಡಗಿ ಮೆಣಸಿನ್ಕಾಯಿ ತರದ್ ಹುಡುಗಿ. ಒಂದು ಇರುವು ಮುಟ್ಟಿದ್ರೆ ಸುಟ್ಟೋಗುತ್ತೆ. ಗ್ಲೋಬಲ್ ಲೆವೆಲ್ ಅಲ್ಲಿ ಹುಡುಗಿರ್ನ ಹ್ಯಾಂಡಲ್ ಮಾಡೋನ್ಗೆ ಈ ಮಲ್ಗೆ ಬ್ಯಾಡ್ಗಿನ ಹ್ಯಾಂಡಲ್ ಮಾಡೋದ್ ಕಷ್ಟನಾ? ಓವರ್ ಆಗಿ ನೋಡಿದ್ರೆ ಸ್ವಲ್ಪ ಕಷ್ಟನೇ. ಏನೋ ಆಲ್ ದ ಬೆಸ್ಟ್ ಮಗ. ನೀನು ಮದ್ವೆ ಆಗಿ ಕಷ್ಟ ಪಡೋದ್ನ ನೋಡಿದ್ರೆ ನನಗ್ ಸಮಾಧಾನ ಆಗೋದು. ಬರ್ಲಾ? ಸೇಫ್ ಅಲ್ಲ. ಟಣೈ
ಗುಡ್ ಮಾರ್ನಿಂಗ್ ಲಕ್ಷ್ಮಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ಲಕ್ಷ್ಮಿ, ನಿನ್ನೆ ನೈಟ್ ನಂಗೆ ನಿದ್ದೆನೇ ಬರಲಿಲ್ಲ. ಏನಾಯ್ತು ಡಾಕ್ಟರ್? ದುಬೈಯಲ್ಲಿ ಮಸ್ಕಿಟೋಸ್ ಇತ್ತಾ? ಮಸ್ಕಿಟೋ ಅಲ್ಲ ಲಕ್ಷ್ಮಿ, ಇರುವೆ. ಎಲ್ಲಿ ನೋಡಿದ್ರು ಇರುವೆ ಇರುವೆ ಇರುವೆ. ಓ ಅದಾ? ಉತ್ತರ ಸಿಕ್ತಾ ಡಾಕ್ಟರ್? ಆಕ್ಚುಲಿ ಅದ್ ಏನ್ ಲಕ್ಷ್ಮಿ? ನೀವು ಸೋತೋದ್ರಲ್ಲ. ಸೋತೆ. ಇರುವೆ ಬಾಯಿಗಿಂತ ಚಿಕ್ಕದು ಅದು ಯಾವುದು? ಅದೇ ಏನದು? ಅದು ತಿನ್ನೋದು. ಇರುವೆ ಬಾಯಿಗಿಂತ ಚಿಕ್ಕದು ಅದು ತಿನ್ನೋದು. ಅರ್ಥ ಆಯ್ತಾ? ಹೋ, ಇದು ತುಂಬಾ ಚೆನ್ನಾಗಿದೆ. ನೀನ್ ಈ ತರ ಚಿಕ್ಕ ಚಿಕ್ಕ ಪ್ರಶ್ನೆ ಕೇಳಿದ್ರೆ ನಾನು ಹೇಗೆ ಉತ್ತರ ಕೊಡೋದು? ಹಾಗಾದ್ರೆ ಒಂದು ದೊಡ್ಡ ಪ್ರಶ್ನೆ ಕೇಳಲಾ? ಶೂಟ್ ಲಕ್ಷ್ಮಿ. ಬೆಟ್ಟಕ್ಕಿಂತ ದೊಡ್ಡದಾಗಿರೋದು ಯಾವುದು? ನಾನ್ ಸೋತೆ ಅಂತ ಒಪ್ಕೋತೀನಿ. ಏನದ್ ಹೇಳು? ಬೆಟ್ಟದಲ್ಲಿ ಬೆಳೆಯೋ ಮರ. ಮರ? ಮರ. ನಾನೊಂದು ತೋರಿಸ್ತೀನಿ ನಿಂಗೆ. ಕೆಲವು ಕನ್ನಡ ಮೂವಿಗಳು ನಾನು ನಿನಗೋಸ್ಕರ ಕಷ್ಟಪಟ್ಟು ತಗೊಂಡ್ಬಂದಿದ್ದೀನಿ. ಅಯ್ಯಯ್ಯೋ, ಇದನ್ನೆಲ್ಲ ನಾನು ನೋಡಿದ್ದೀನಿ ಡಾಕ್ಟರ್. ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ. ಬೇಡ ಡಾಕ್ಟರ್, ಒಂದೊಂದ್ ಸಿನಿಮಾನ 5 ಸಲ ನೋಡಿದ್ದೀನಿ. ಲಕ್ಷ್ಮಿ, ಐ ಲವ್ ಟು ವಾಚ್ ಕನ್ನಡ ಫಿಲ್ಮ್ಸ್. ಮುಂಗಾರು ಮಳೆ, ಮುಸ್ಸಂಜೆ ಮಾತು, ಲವ್ ಗುರು. ಹೋ, ಕನ್ನಡ ಅಂದ್ರೆ ಅದೇನೆ. ಲಕ್ಷ್ಮಿ, ನಿನ್ ಗೊತ್ತಾ ಕನ್ನಡ ಫಿಲಮ್ ಇಲ್ಲಿ ರಿಲೀಸ್ ಆಗ್ತಿದೆ. ಮುಂದಿನ ವಾರ ಹೋಗಿ ನೋಡೋಣ. ಆಗ ಬಟ್ ಡಾಕ್ಟರ್, ಫ್ರೆಂಡ್ಸ್ ಜೊತೆ ಸಿನಿಮಾಗ್ ಹೋದ್ರೆ ಸಿನಿಮಾನ್ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗಲ್ಲ. ನಾನು ಒಬ್ಳೇ ಹೋಗ್ತೀನಿ, ನೀವ್ ರಿಸ್ಕ್ ತಗೋಬೇಡಿ. ಹಲೋ ಡಾಕ್ಟರ್, ಶುಕೂರ್ ಮಾತಾಡ್ತಾ ಇದ್ದೀನಿ. ನೀವೆಲ್ಲಿದ್ದೀರಾ? Sir, please, ನಾನು ವರ್ಕ್ ಫಿನಿಶ್ ಮಾಡಿ ಈಗ ಹೊರಡ್ತಿದ್ದೀನಿ. ಕ್ಲಬ್ಬಲ್ಲಿ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ನೀವು ಸ್ವಲ್ಪ ಬೇಗನೆ ಬನ್ನಿ. ಬಾಯ್. ಓಕೆ ಓಕೆ, ಹೊರಡ್ತೀನಿ. ಬಾಯ್. ಹಲೋ, ಡಾಕ್ಟರ್ ಅರುಣ್ ಸ್ಪೀಕಿಂಗ್. ತಮ್ಮ ಅರುಣ, ವೇಣು ಅಣ್ಣ ಮಾತಾಡ್ತಾ ಇದ್ದೀನಿ. ಏನ್ ನಿನ್ ಸುದ್ದಿನೇ ಇಲ್ವಲ್ಲ ಇತ್ತೀಚೆಗೆ? ಹಾ ವೇಣು ಅಣ್ಣ, ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ. ನೆನ್ನೆ ರೂಮಲ್ಲಿ ಎಲ್ರು ಬುರ್ಜ್ ಖಲೀಫಾ ಬಿಲ್ಡಿಂಗ್ ಬಗ್ಗೆನೇ ಮಾತಾಡ್ತಾ ಇದ್ರು. ಎಲ್ರು ಫೋನಲ್ಲೇ ನೋಡ್ತಾ ಇದ್ರು. ಹತ್ರ ಬಂದು ನೋಡೋದಕ್ಕೆ ಆಗ್ಲೇ ಇಲ್ಲ. ನೀನ್ ಅಲ್ಲೇ ಇದೀಯ ಅಂತ ಹೇಳಿದ್ರೆ ಇವ್ರು ಯಾರು ನಂಬ್ತಾನೆ ಇಲ್ಲ. ಹಾಗೆ ನಿನ್ನ ನೇರವಾಗಿ ತೋರಿಸ್ತೀನಿ ಅಂತ ಇವ್ರನ್ನೆಲ್ಲ ಕರ್ಕೊಂಡ್ ಬಂದು 4 ಜನ ತುಂಬಾ ಅನುಮಾನ ಪಡ್ತಾ ಇದ್ರು. ಅವ್ರನ್ನ ಕರ್ಕೊಂಡ ನೇರವಾಗಿ ಬಂದ್ಬಿಟ್ಟೆ. ನೀವೀಗ ಎಲ್ಲಿದ್ದೀರಾ? ನಾನೀಗ ಅದ್ರ ಕೆಳಗೆ ನಿಂತಿದ್ದೀನಿ. ನೀನೀಗ ಎಲ್ಲಿದ್ದೀಯಾ? ನೀನ್ ಸ್ವಲ್ಪ ಸೆಕ್ಯೂರಿಟಿ ಹತ್ರ ಹೇಳ್ಬಿಟ್ರೆ ನಾವು ಸ್ವಲ್ಪ ಒಳಗ್ ಬರ್ತೀವಪ್ಪ. ಅಯ್ಯೋ ಬೇಡ ಅಣ್ಣ, ನಾನೀಗ ಹಾಸ್ಪಿಟಲ್ ಇದ್ದೀನಿ. ಅಯ್ಯಯ್ಯೋ, ನೀನೀಗ ನಮಗ್ ಸಿಗೋದೇ ಇಲ್ವಾ? ಇಲ್ಲ, ಇನ್ನೊಂದ್ಸರಿ ಕಾಲ್ ಮಾಡ್ಕೊಂಡು ಬರ್ತೀರಾ? ಅಯ್ಯಯ್ಯೋ, ಹಾಗಾದ್ರೆ ಅಮ್ಮ ಕೊಟ್ಟಿರೋ ರವೆ ಉಂಡೆ, ಹೋಳ್ಗೆ, ಚಕ್ಲಿ ಎಲ್ಲ ಏನ್ ಮಾಡೋದಪ್ಪ? ಅದನ್ನ ನೀವೇ ತಗೊಳ್ಳಿ, ರೂಮ್ಮೇಟ್ಸ್ಗೂ ಕೊಟ್ಬಿಡಿ. ತಪ್ಪು ತಿಳ್ಕೊಬೇಡಿ, ಹಾಸ್ಪಿಟ್ಲಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಅದಕ್ಕೆ. ಸರಿ, ಡಾಕ್ಟ್ರಿಗೆ ತುಂಬಾ ಕೆಲಸ ಇರುತ್ತೆ ಅಂತ ನಮಗೂ ಅರ್ಥ ಆಗುತ್ತಪ್ಪ. ಛೇ, ಮುಂದಿನ ಸಲ ಬರ್ಬೇಕಾದ್ರೆ ಫೋನ್ ಮಾಡ್ಕೊಂಡು ಬರ್ಬೇಕಪ್ಪ. ಹೌದೌದು. ಬುರ್ಜ್ ಖಲೀಫಾ ನೋಡುವಂತ ಚಾನ್ಸ್ ಮಿಸ್ ಆಯ್ತು. ಗುಡ್ ಮಾರ್ನಿಂಗ್ ಅಕ್ಕ. ಹಾಯ್ ಮಾಯಾ, ನಿನ್ ಬಗ್ಗೆ ಸುದ್ದಿನೇ ಇಲ್ಲ. ವಿಷಯ ಇಲ್ಲ ಅಂದ್ರೆ ನೀನ್ ಬರೋದೇ ಇಲ್ಲ. ಬಂದ್ ವಿಷಯ ಏನು ಅಂತ ಹೇಳು. ಏನ್ ವಿಷಯ ಇಲ್ಲ, ಹಾಗೆ ನೀನ್ ನೋಡಕಂತ ಬಂದೆ. ಗಾಡಿ ತಗೊಂಡು ಸ್ಟ್ರೇಟ್ ಆಗಿ ಇಲ್ಲಿಗೆ ಬಂದೆ. ನೈಸ್. ನಿನ್ ಬುಟಿಕ್ ಏನಾಯ್ತು? ಫರ್ನಿಶಿಂಗ್ ನಡೀತಿದೆ. ಲೈಸೆನ್ಸ್ ಫಾರ್ಮೆಟ್ ಇಸ್ ಆಲ್ಮೋಸ್ಟ್ ಡನ್. ನೀವತ್ತು ಪರಿಚಯ ಮಾಡಿಸ್ಕೊಟ್ರಲ್ಲ ಲೇಡಿ ಸ್ಪಾನ್ಸರ್, ಶಿ ಇಸ್ ರಿಯಲಿ ಹೆಲ್ಪ್ಫುಲ್. ಗುಡ್ ಮಾರ್ನಿಂಗ್ ಅಕ್ಕ. ಅರುಣ್, ಕಮ್. ಹಾಯ್. ದಿಸ್ ಇಸ್ ಡಾಕ್ಟರ್ ಅರುಣ್, ಮೈ ಜೂನಿಯರ್. ಮಾಯಾ, ನನ್ ಕಸಿನ್ ಮಗಳು. ಬೇಸಿಕಲಿ ಶಿ ಇಸ್ ಫ್ರಮ್ UK. ಸ್ಟಾರ್ಟೆಡ್ ಅವರ್ ಕರಿಯರ್ ಇನ್ ಫ್ರಾನ್ಸ್, ನವ್ ಇನ್ ದುಬೈ. ಓ, ನೈಸ್ ಟು ಮೀಟ್ ಯು. ನೀವು ಡಾಕ್ಟ್ರಾ? ನೋ 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 ನೋ, ಐ ಆಮ್ ಇಂಟು ಫ್ಯಾಷನ್ ಡಿಸೈನಿಂಗ್. ನನಗೋಸ್ಕರ ಒಂದಷ್ಟು ಡಿಸೈನ್ಸ್ ನ ಹುಡುಕ್ತಾ ಇದ್ದೆ. ಈಗ ನೀವೇ ಇದ್ದೀರಲ್ಲ ಇಲ್ಲಿ. ಓಹೋ ಹೋ, ಆಗ್ಲೇ ಪರ್ಸನಲ್ ವಿಷಯ ಕೇಳ್ತಿದ್ಯಾ? ಇಲ್ಲಿ ನೋಡು, ಶಿ ಇಸ್ ಎಂಗೇಜ್ಡ್ ಆಲ್ರೆಡಿ. ಪ್ಯಾರಿಸ್ ಅಲ್ಲಿರೋ ಇವಳು ಫಿಯಾನ್ಸಿ ಬೇಗ ಬಂದು ಜಾಯಿನ್ ಆಗ್ತಾನೆ. ಛೇ, ಹಾಗಾದ್ರೆ ಆ ಚಾನ್ಸು ಮಿಸ್ ಆಯ್ತು. ನಮ್ಮಮ್ಮ ಏನ್ ಹೇಳ್ತಾರೆ ಗೊತ್ತಾ, ಚೆನ್ನಾಗಿರೋ ಹುಡುಗಿ ಮದುವೆ ಆಗ್ಬೇಕು ಅಂದ್ರೆ ತುಂಬಾ ಹೈಟ್ ಆಗಿರ್ಬೇಕಂತವಳು. ಏನ್ ಮಾಡೋದು, ಈ ಫ್ರಾನ್ಸ್ ಅಲ್ಲಿರೋರ್ ಕೈಲಿ ಏನು ಆಗಲ್ಲ.
ನಿನಗ್ ಬೇಕಾದ್ರೆ ಕಾಂಪನ್ಸೇಷನ್ ಕೊಡಿಸ್ತೀನಿ. ಇವಳಿನ್ ಮುಂದೆ ಸ್ಟಾರ್ಟ್ ಮಾಡ್ತಾರೋ ಬುಟಿಕ್ಗೆ ನೀನೇನಾದ್ರೂ ಕಸ್ಟಮರ್ಸ್ ನ ತಂದ್ಕೊಟ್ರೆ ಅದ್ರಲ್ಲಿ ಒಂದು ಒಳ್ಳೆ ಹೈಟ್ ಆಗಿರೋ ಹುಡುಗಿನ ನಿನಗೆ ಸೆಲೆಕ್ಟ್ ಮಾಡ್ಕೊಡ್ತೀನಿ. ಫೈನ್, ಅದು ಸಾಕು. ನೀವ್ ಹೇಳದ್ಮೇಲೆ ಎಲ್ಲ ಆಗುತ್ತೆ ಬಿಡಿ. ಸೊ ಆಲ್ ದಿ ಬೆಸ್ಟ್ ಮಾಯಾ. Thank you. ಬಾಯ್ ಅಕ್ಕ, ಆಮೇಲೆ ಸಿಗ್ತೀನಿ. ಬಾಯ್. ಹಲೋ ಹಲೋ, ಏನಾಯ್ತು? ಏನಾಯ್ತಾ? ಡ್ಯೂಟಿ ಸಮಯದಲ್ಲಿ ಹಾಡ್ ಕೇಳ್ಕೊಂಡ್ ಕೂತಿದ್ಯಲ್ಲ, ಫೋನ್ ಬಂದಿದ್ ಕೇಳಿಸ್ಲಿಲ್ವಾ? ಸಾರಿ ಸಿಸ್ಟರ್. 7 ಬಿಲ್ ಇರೋ ಪೇಷಂಟ್ಗೆ ಮೆಡಿಸಿನ್ ಕೊಟ್ಟಾ? ಎಸ್ ಸಿಸ್ಟರ್, ಕರೆಕ್ಟ್ ಟೈಮ್ ಕೊಟ್ಟೆ. ಏನಾಯ್ತು ಸಿಸ್ಟರ್? ಅಲ್ಲ, ಡ್ಯೂಟಿ ಸಮಯದಲ್ಲಿ ಹಾಡ್ ಕೇಳ್ತಿದ್ದಾಳೆ, ಚಾಕ್ಲೇಟ್ ತಿಂತಿದ್ದಾಳೆ. ಇದನ್ನ ನಾನು ರಿಪೋರ್ಟ್ ಮಾಡ್ತೀನಿ. ಬಿಟ್ಬಿಡಿ ಸಿಸ್ಟರ್, ಪಾಪ ಅವಳು. ಅಂತ ಪಾಪ ಏನು ಅಲ್ಲ. ಸಾರಿ, ಇದು ನನ್ ಲಂಚ್ ಡಾಕ್ಟರ್. ಮುಗಿಸ್ಬಿಡ್ಲಾ? ಫಿನಿಶ್ ಯೋರ್ ಲಂಚ್. ಆ ಸಿಸ್ಟರ್ಗೆ ಇಟ್ಟಿರೋ ಹೆಸರು ಶಾಂತಮ್ಮ, ಆದ್ರೆ ಅವ್ರಿಗೆ ಸರಿಯಾದ ಹೆಸರು ಕೋಪಮ್ಮ. ಏನ್ ಬಾಯ್ತಾನೆ ಶಾಂತಮ್ಮ ಇರ್ತಾರೆ. ಸಿಸ್ಟರ್ಗೆ ಸ್ವಲ್ಪ ಈಗೋ ಜಾಸ್ತಿ. ಡಾಕ್ಟರ್, ಒಂದ್ ಲೆಕ್ಕದಲ್ಲಿ ತಲೆ ಕೂದ್ಲಿಗೂ ಈಗೋಗೂ ಸಂಬಂಧ ಇದೆ, ಗೊತ್ತಾ? ಅದೇನ್ ಸಂಬಂಧ? ತಿರುಪತಿ, ಧರ್ಮಸ್ಥಳ ದೇವಸ್ಥಾನಗಳಲ್ಲೆಲ್ಲ ತಲೆ ಮುಡಿ ನೇನಕ್ಕೆ ಕಾಣಿಕೆ ಕೊಡ್ತಾರೆ? ತಲೆ ಕೂದಲು ಕೊಡೋದಾ? ಅದು ಅವ್ರವ್ರ ನಂಬಿಕೆ, ಅದ್ರಲ್ಲೇನು? ತಲೆ ಮುಡಿ ಅನ್ನೋದು ಒಂದು ಫಾಲ್ಸ್ ಐಡೆಂಟಿಟಿ. ಈಗೋನು ಹಾಗೇನೆ. ಎರಡನ್ನೂ ಬಿಟ್ಬಿಟ್ರೆ ತಲೆ ಮೇಲೆ ಭಾರನೇ ಇರೋದಿಲ್ಲ. ಹೋ, ನಿನಗೆ ಹೇಗ್ ಗೊತ್ತಾಯ್ತು ಈ ಫಿಲಾಸಫಿ? ಅದು ನಮ್ ದೊಡ್ಡಪ್ಪ ಹೇಳಿರೋದು. ಆದ್ರೆ ನೀವು ನೋಡಿ ಡಾಕ್ಟರ್, ನಿಮ್ ತಲೆ ಕೂದಲ್ ತರನೇ ನಿಮ್ ಈಗೋ ಎರಡು ಕಮ್ಮಿನೇ. ಅಮ್ಮ ತಾಯಿ, ನೀನ್ ಲಕ್ಷ್ಮಿ ಅಲ್ಲಮ್ಮ, ಸರಸ್ವತಿ. ಹಲೋ. ಹೌದು ಕಣೆ, ಹಲೋ ಅನ್ನಕ್ಕೇನು ಕಮ್ಮಿ ಇಲ್ಲ. ಮಹಾರಾಣಿ ಫೋನ್ ಮಾಡಿದ್ರು ಎತ್ಬೇಡ, ಮತ್ತೇನು ಕಾಲು ಮಾಡ್ಬೇಡ. ಹೌದು, ಕಾಸೇನಾಯ್ತು? ಶ್ರೀದೇವಿ ಅಂತ ಹೆಸರಿಟ್ಕೊಂಡು ಗೂಬೆ ತರ ಆಡ್ಬೇಡ. ಏನೋ ಮೊದ್ಲು ಕಾಸ್ ಕಳಿಸೋ ದಾರಿ ನೋಡೆ. ಅಲ್ಲಮ್ಮ, ಅದು ಏನೇ ರಾಗ ಎಳಿತೀಯಾ? ಆಗಲ್ಲಮ್ಮ. ಅಲ್ಲಿ ಏನಾಯ್ತು ನಿನಗೆ? ನಾವ್ ದುಬೈನಲ್ಲಿ ತಾನೇ ಇದೀವಿ, ಒಂಟೆ ತರ ತಿರುಗ್ಬೋದು ಅನ್ಕೋಬೇಡ, ಅರ್ಥ ಆಯ್ತಾ? ಇಲ್ ನೋಡು, ಸೀರೆ ಇಸ್ಕೊಳ್ಳೋಣ, ಸೆಲ್ ಫೋನ್ ಬದಲಾಯಿಸೋಣ, ಪಿಜ್ಜಾ ಗೀಸಾ ಅಂತ ತಿನ್ಕೊಂಡು ದುಡ್ದಿರೋ ಕಾಸ್ನ ಸುಮ್ನೆ ಖರ್ಚು ಮಾಡಕ್ ಹೋಗ್ಬೇಡ. ಇಲ್ಲಿ ಆಸ್ಪತ್ರೆಗೆ ದುಡ್ಡು ಕಟ್ಬೇಕು, ಮೊದ್ಲು ದುಡ್ಡು ಕಳ್ಸದ್ ನೋಡು. ಇಲ್ಲ ಅಂದ್ರೆ ನಾನ್ ನೇಣ್ ಹಾಕೊಂಡ್ ಸಾಯ್ಬೇಕು ಅಷ್ಟೇ. ಅಮ್ಮ ನಾನಿಲ್ಲಿ. ಅಮ್ಮ, ಏನಾದ್ರೂ ಪ್ರಾಬ್ಲಮ್ಮಾ? ಇದ್ ನನ್ ಪರ್ಸನಲ್ ಮ್ಯಾಟರ್. ಅದನ್ನು ಎಕ್ಸ್ರೇ ತೆಗಿಬೇಕು ಅಂತ ಅನ್ಕೋಬೇಡಿ ಪ್ಲೀಸ್ ಡಾಕ್ಟರ್. ಸಾರಿ, ನಾನ್ ಕೇಳಿದ್ದು ಸಾರಿ.